ಮೊದಲೇ ರಾಜ್ಯದ ಹಲವು ಕಡೆ ಬರದ ನಡುವೆ ಪ್ರವಾಹದ ಕುರಿತು ಪ್ರತಾಪವನ್ನು ತೋರಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ವಿವಿಧ ಕಡೆ ಭಾರಿ ಪ್ರವಾಹ, ದೂದಗಂಗಾ ನದಿ ನೀರಿನ ಅಬ್ಬರಕ್ಕೆ ಜನ ತತ್ತರ. ಹಲವೆಡೆ ಬರದ ನಡುವೆಯೂ ಪ್ರವಾಹ ಪ್ರತಾಪ. ಬೆಳಗಾವಿ ಜಿಲ್ಲೆಯ ವಿವಿಧ ಕಡೆ ಭಾರಿ ಪ್ರವಾಹ, ದೂದಗಂಗಾ ನದಿ ನೀರಿನ ಅಬ್ಬರಕ್ಕೆ ಜನ ತತ್ತರಿಸಿದ್ದಾರೆ. ಮನ್ಸೂರ್ ಶಾ ಅಲಿ ದರ್ಗಾ ಮುಳುಗಡೆಯಾಗಿದೆ, ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಚಿಕ್ಕೋಡಿ ತಾಲೂಕಿನ ಮುಲ್ಲಾಂಕಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ದೂದಗಂಗಾ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಪ್ರವಾಹ, ದೂದಗಂಗಾ ನೀರನ್ನು ಅನಿವಾರ್ಯವಾಗಿ ಬಿಡಬೇಕಾಗಿ ಬಂತು. ಬಿಡದೆ ಹೋದರೆ ಮತ್ತೊಂದು ಅವಘಡ ಅಥವಾ ಮತ್ತೊಂದು ಆತಂಕಗಳಿರ್ತಾ ಇತ್ತು. ಬಿಟ್ಟ ನಂತರ ಆ ಭಾಗದಲ್ಲಿ ಈ ನದಿ ಪಾತ್ರ ಅಥವಾ ಡ್ಯಾಮ್ ಪಾತ್ರದಲ್ಲಿ ಯಾರ್ಯಾರು ಇರ್ತಾರೆ ನೋಡಿ, ಅಂತಹ ಸ್ಥಳಗಳಿಗೆ ಏಕಾಏಕಿ ನೀರುಗಳು ರಭಸವಾಗಿ ನೀರು ಬರುವಂತಹ ಸಂದರ್ಭದಲ್ಲಿ ಒಂದಷ್ಟು ಅವಾಂತರಗಳು ಸೃಷ್ಟಿ ಆಗ್ತವೆ. ಎದುರಿಗೆ ಏನಿದೆ ಅನ್ನೋದನ್ನ ಅದು ನೋಡೋದಿಲ್ಲ. ಸಿಮೆಂಟಲ್ಲಿ ಕಟ್ಟೋರ, ಮಣ್ಣಲ್ಲಿ ಕಟ್ಟೋರ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಸೊ ಈ ದೂದಗಂಗಾ ಇಲ್ಲಿ ಓಪನ್ ಮಾಡಲಾಯಿತು, ನೀರು ಏಕಾಏಕಿ ಹರಿಯತೊಡಗ್ತು. ಆ ಸಂದರ್ಭದಲ್ಲಿ ಆ ಭಾಗದಲ್ಲಿದ್ದಂಥ ಹೆಸರಾಂತ ದರ್ಗಾವು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇನ್ನು ಜಿಲ್ಲಾಡಳಿತ ಆ ಬಗ್ಗೆ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಸೊ ಇನ್ನು ದೂದಗಂಗಾ ಆ ಗೇಟನ್ನು ಬಿಡೋ ಸಂದರ್ಭದಲ್ಲೇ ಅಲ್ಲಿನ ಜಿಲ್ಲಾಡಳಿತ ಯಾವುದಾದ್ರೂ ಪ್ರಿಕಾಷನ್, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿತ್ತಾ, ನದಿ ಪಾತ್ರದ ಅಥವಾ ಆ ಭಾಗದ ಜನರಿಗೆ ಏನಾದರೂ ಎಚ್ಚರಿಕೆಗಳನ್ನು ಕೊಡಲಾಗಿತ್ತಾ, ದರ್ಗಾ ಮುಳುಗಡೆಯಾಗುವಂತಹ ಮುನ್ಸೂಚನೆಗಳಿತ್ತಾ, ಎಲ್ಲದರ ಬಗ್ಗೆಯೂ ಕೂಡ ಈಗ ಚರ್ಚೆಗಳಾಗ್ತಾ ಇದೆ. ಸೊ ಆ ಭಾಗದಲ್ಲಿ ದೂದಗಂಗಾ ಚಿಕ್ಕೋಡಿ ತಾಲೂಕಿನ ಮುಲ್ಲಾಂಕಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಸೊ ಆ ಭಾಗದ ಜನರಿಗೂ ಕೂಡ ಒಂದೊಂದು ಹಲವೆಡೆ ಆತಂಕಗಳಿದ್ದಾವೆ. ಹಲವೆಡೆ ಬರದ ನಡುವೆಯೂ ಕೂಡ ಪ್ರವಾಹದ ಪ್ರತಾಪಗಳು ನಮ್ಮ ರಾಜ್ಯದ ಅನೇಕ ಕಡೆಗಳು ಕಾಣ್ತಾ ಇದೆ. ಸೊ ಇದೇ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ವಿವಿಧ ಕಡೆಯೂ ಕೂಡ ಭಾರಿ ಪ್ರವಾಹದ ಮುನ್ಸೂಚನೆಗಳು, ವರದಿಗಳು ಸಿಗ್ತಾ ಇರುವಂತಹದ್ದು. ಈ ಪ್ರವಾಹಕ್ಕೆ ಸಂಬಂಧಪಟ್ಟ ಹಾಗೆ ದೂದಗಂಗಾ ನದಿ ನೀರಿನ ಅಬ್ಬರಕ್ಕೆ, ದೂದಗಂಗಾ ನದಿ ಅದರ ನೀರಿನ ರಭಸಕ್ಕೆ ಜನ ಕೂಡ ರೋಸ್ ಹೋಗಿದ್ದಾರೆ. ಅಲ್ಲಿ ಏನು ಮಾಡೋದು? ಮನ್ಸೂರ್ ಶಾ ಅಲಿ ದರ್ಗಾ ಆ ಭಾಗದಲ್ಲೇ ಹೆಸರಾಂತ ದರ್ಗಾ ಅದು. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಜನ ಬರ್ತಾರೆ. ಮನ್ಸೂರ್ ಅಲಿ ಶಾ ದರ್ಗಾ, ಆ ದರ್ಗಾ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ, ಅಕ್ಷರಶಃ ಮುಳುಗಡೆಯಾಗಿದೆ. ಸೊ ಇನ್ನು ಅಲ್ಲಿನ ಜಿಲ್ಲಾಡಳಿತ ಯಾವ ತರಹದ ಕ್ರಮಗಳನ್ನು ಕೈಗೊಳ್ಳುತ್ತೋ, ದೂದಗಂಗಾ ಈಗ ಮತ್ತಷ್ಟು ಮಳೆ ಬಂದರೆ ಮತ್ತೆಯೂ ಕೂಡ ಅದರ ವೇಗ ಹೆಚ್ಚುತ್ತೆ, ಅದರ ರಭಸಗಳು ಹೆಚ್ಚುತ್ತವೆ. ಸೊ ಅಂತಹ ಸಂದರ್ಭದಲ್ಲಿ ಏನಾಗಬಹುದು ಎನ್ನುವಂಥದ್ರ ಬಗ್ಗೆಯೂ ಕೂಡ ಆ ಭಾಗದಲ್ಲಿ ಆತಂಕಗಳಿದ್ದಾವೆ. ಏನೇನಾಗ್ತವೋ ಹೇಗೆ ಎನ್ನುವಂತಹದ್ದು ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ.